ದೆಹಲಿಯಲ್ಲಿ ನಡೆಯುತ್ತಿರುವ ಆಲ್ ಇಂಡಿಯಾ ಥಲ್ ಸೇನಾ ಶಿಬಿರದಲ್ಲಿ ಕರ್ನಾಟಕ ಹಾಗೂ ಗೋವಾ ನಿರ್ದೇಶನಾಲಯವನ್ನು ಪ್ರತಿನಿಧಿಸುವ ಕೆಡೆಟ್ಗಳ ಆಯ್ಕೆಗಾಗಿ ವಿಜಯಪುರದ 36ನೇ ಎನ್ಸಿಸಿ ಬೆಟಾಲಿಯನ್ ಆವರಣದಲ್ಲಿ ವಿದ್ಯಾರ್ಥಿಗಳಿಗಾಗಿ ವಿಶೇಷ ಎನ್ಸಿಸಿ ಶಿಬಿರವನ್ನು ಆಯೋಜಿಸಲಾಗಿದೆ. ರಾಜ್ಯ ಮಟ್ಟದ ಈ ಶಿಬಿರದಲ್ಲಿ ಬೆಂಗಳೂರು, ಮೈಸೂರು, ಮಂಗಳೂರು, ಬೆಳಗಾವಿ ಹಾಗೂ ಬಳ್ಳಾರಿ ವಿಭಾಗಗಳಿಂದ 500ಕ್ಕೂ ಹೆಚ್ಚು ಎನ್ಸಿಸಿ ಕೆಡೆಟ್ಗಳು ಭಾಗವಹಿಸಿದ್ದಾರೆ. ಫೈರಿಂಗ್, ಸ್ನ್ಯಾಪ್ ಶೂಟಿಂಗ್, ಗ್ರೂಪಿಂಗ್ ಹಾಗೂ ಅಪ್ಲಿಕೇಶನ್ ಶೂಟಿಂಗ್ ಶಿಕ್ಷಣದ ಜೊತೆಗೆ ನಿಗದಿತ ಅವಧಿಯಲ್ಲಿ ದೈಹಿಕ ಅಡೆತಡೆಗಳನ್ನು ದಾಟುವುದು, ಮ್ಯಾಪ್ ರೀಡಿಂಗ್, ಯುದ್ಧ ತಂತ್ರಗಳು ಹಾಗೂ ಫೀಲ್ಡ್ ಕ್ರಾಫ್ಟ್ನಂತಹ ಸೈನಿಕ ಮಟ್ಟದ ಅತ್ಯುನ್ನತ ತರಬೇತಿಗಳನ್ನು ನೀಡಲಾಗುತ್ತಿದೆ. ಈ ಬಗ್ಗೆ ದೂರದರ್ಶನದೊಂದಿಗೆ ತರಬೇತುದಾರ ಲೆಫ್ಟಿನೆಂಟ್ ಕರ್ನಲ್ ಜಗದೀಶ್ ಎಸ್ಎನ್ ಈ ವರ್ಷದ ಆಲ್ ಇಂಡಿಯಾ ಥಲ್ ಸೇನಾ ಇಂಟರ್ ಗ್ರೂಪ್ ಸ್ಪರ್ಧೆಗಾಗಿ 5 ಗ್ರೂಪ್ಗಳಿಂದ ಕೆಡೆಟ್ಗಳು ಬಂದಿದ್ದಾರೆ. ಅತ್ಯುತ್ತಮ ಕೆಡೆಟ್ಗಳಿಗೆ ಆಯ್ಕೆ ತರಬೇತಿ ನೀಡುವುದು ಈ ಶಿಬಿರದ ಮುಖ್ಯ ಉದ್ದೇಶವಾಗಿದೆ ಎಂದು ಹೇಳಿದರು. ಡೆವಲಪ್ ದಿ ನ್ಯಾಷನಲ್ ಸ್ಪಿರಿಟ್, ದಿ ನ್ಯಾಷನಲ್ ಸೆಕ್ಯೂರಿಟಿ ಆಸ್ ವೆಲ್ ಆಸ್ ಡೆವಲಪ್ ದಟ್ ಸ್ಪಿರಿಟ್ ಆಫ್ ಬೀಯಿಂಗ್ ಅನ್ ಇಂಡಿಯನ್. ಮತ್ತೋರ್ವ ತರಬೇತುದಾರ ಲೆಫ್ಟಿನೆಂಟ್ ರಾಮಚಂದ್ರ ನಾಯಕ, ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಎನ್ಸಿಸಿ ಚಟುವಟಿಕೆಗಳು ನಡೆಯುತ್ತಿವೆ. ಕೇಂದ್ರ ಸರ್ಕಾರವು ಎನ್ಸಿಸಿ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಹಾಗೂ ಪ್ರೋತ್ಸಾಹ ನೀಡುತ್ತಿದೆ ಎಂದು ತಿಳಿಸಿದರು. ಯಾವುದೇ ಎನ್ಸಿಸಿ ಆಕ್ಟಿವಿಟೀಸು ಜಾಸ್ತಿ ಆಕ್ಟಿವ್ ಆಗಿರೋದು ಅಂದ್ರೆ ನಮ್ಮ ಕರ್ನಾಟಕ, ಗೋವಾನೇ. ಸೊ ಯಾವುದೇ ಫೀಲ್ಡ್ ಆಗಿರ್ಬೋದು, RDC ಆಗಿರ್ಬೋದು, NIC ಆಗಿರ್ಬೋದು, TSC ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಇವತ್ತು ಕರ್ನಾಟಕ, ಗೋವಾ ಫಸ್ಟ್ ಬರ್ತಾ ಇದೆ. ಸೊ ಅದಕ್ಕೆ ನಮಗೆ ತುಂಬಾ ಹೆಮ್ಮೆ ಇದೆ. ತರಬೇತಿ ಪಡೆಯುತ್ತಿರುವ ಕೆಡೆಟ್ ರಾಜಶೇಖರ್ ನಾಯಕ್ ಬಾಗಲಕೋಟೆಯಲ್ಲಿ ಬೆಸ್ಟ್ ಕೆಡೆಟ್ ಆಗಿ ಆಯ್ಕೆಯಾಗಿ ವಿಜಯಪುರಕ್ಕೆ ಆಗಮಿಸಿದ್ದು ಇದೊಂದು ಉತ್ತಮ ಅವಕಾಶವಾಗಿದೆ ಎಂದರು. ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಯಾವುದೇ ಹುದ್ದೆ ಇರಲಿ, ರೈಲ್ವೆ ಡಿಪಾರ್ಟ್ಮೆಂಟ್ ಮತ್ತೆ ಇತ್ಯಾದಿ ಮುಂತಾದಕ್ಕೆ SSB ಇಂತಹ ಹಲವಾರು ಅವಕಾಶಗಳು ಸೆಂಟ್ರಲ್ ಗವರ್ಮೆಂಟ್ ಇಂದ ಪ್ರತಿಯೊಂದು ಜಾಬು ಸಿಗೋ ಚಾನ್ಸಸ್ ಬಹಳ ಸಿಗುತ್ತೆ ಈ ಸರ್ಟಿಫಿಕೇಟ್ ಇಂದ. ತರಬೇತಿ ಪಡೆಯುತ್ತಿರುವ ಕೆಡೆಟ್ ಅಮಲ್ ಮ್ಯಾಥ್ಯೂ, ಇಲ್ಲಿ ನೀಡುತ್ತಿರುವ ತರಬೇತಿಯಿಂದ ವೃತ್ತಿ ಕೌಶಲ್ಯ ಅಳವಡಿಸಿಕೊಳ್ಳಲು ಅನುಕೂಲವಾಗಲಿದೆ ಎಂದರು. ಟ್ರೈನಿಂಗ್ ಚೆನ್ನಾಗಿ ನಡೀತಿದೆ, ಅಕಾಮಿಡೇಷನ್ ಚೆನ್ನಾಗಿದೆ, ಊಟ ಚೆನ್ನಾಗಿದೆ, ಪ್ರೋಟೀನ್ ಬೇಸ್ಡ್ ಫುಡ್ ಸಿಗ್ತಿದೆ. ನಮ್ಮ CO ಬಂದ್ಬಿಟ್ಟು ಹೆವಿ ಸಪೋರ್ಟ್ ಮಾಡ್ತಿದ್ದಾರೆ. ಆಮೇಲೆ ನಮ್ಮದು ಡೈಲಿ ಶೆಡ್ಯೂಲ್ ಪ್ರಾಪರಾಗಿ ಹೋಗ್ತಿದೆ. ಆಲ್ಸೋ ಈ ಟ್ರೈನಿಂಗ್ ಬಂದ್ಬಿಟ್ಟು ನಮ್ಮ ಡೇ ಟು ಡೇ ಲೈಫಲ್ಲಿ ಯೂಸ್ ಆಗ್ತಿದೆ.